ಪರಭಾಷಾ ಬೋರ್ಡ್ ಕಿತ್ತುವ ಶೂರರೇ, ಮದರಸಾದಲ್ಲಿ ಕನ್ನಡ ಕೈಬಿಟ್ಟಾಗ ನಿಮ್ಮ ಅಬ್ಬರೆಯಲ್ಲಿ ಹೋಯಿತು. ಓಲೈಕೆ ರಾಜಕಾರಣಕ್ಕೆ ಕನ್ನಡ ಬಲಿ. ಅನ್ನ ಕೊಡುವ ಭಾಷೆ ಕಲಿಯಲು ಇವರಿಗೆ ಯಾಕಿಷ್ಟು ತಾತ್ಸಾರ? ಹಿಂದಿ ವಿರೋಧಿಸಿ ಹೊಟ್ಟೆ ತುಂಬಿಸಿಕೊಳ್ಳುವ ನಾಯಕರೇ, ಈ ದ್ರೋಹಕ್ಕೆ ನಿಮ್ಮ ಉತ್ತರವಿಲ್ಲವೇ? ನಮಸ್ಕಾರ ಕನ್ನಡಿಗರೇ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅಂತ ಬೊಬ್ಬೆ ಹೊಡೆಯುವ ಸರ್ಕಾರಗಳು ಒಳಗೊಳಗೆ ಮಾಡುತ್ತಿರುವ ಕೆಲಸಗಳಾದ್ರೂ ಏನು? ಕನ್ನಡದ ಹೆಸರಲ್ಲಿ ಹೋರಾಟ ಮಾಡಿ ಪರಭಾಷಾ ಫಲಕಗಳಿಗೆ ಮಸಿ ಬಳಿದು ಅಬ್ಬರಿಸುವ ಆ ದೊಡ್ಡ ಸಂಘಟನೆಗಳ ನಾಯಕರು ಇಂದು ಎಲ್ಲಿದ್ದಾರೆ? ಇವತ್ತು ಒಂದು ಆತಂಕಕಾರಿ ಸುದ್ದಿ ಹೊರಬಿದ್ದಿದೆ. ಸರ್ಕಾರಿ ಅನುದಾನಿತ ಮದರಸಾಗಳಲ್ಲಿ ಕನ್ನಡ ಕಲಿಸುವ ಯೋಜನೆಯಿಂದ ಸರ್ಕಾರ ಈಗ ಹಿಂದೆ ಸರಿದಿದೆ. ಹೌದು, ಕನ್ನಡಿಗರ ತೆರಿಗೆ ಹರದಲ್ಲಿ ನಡೆಯುವ ಈ ಸಂಸ್ಥೆಗಳಲ್ಲಿ ಕನ್ನಡ ಬೇಡವಂತೆ. ಇದು ಕನ್ನಡಿಗರಿಗೆ ಮಾಡುತ್ತಿರುವ ದ್ರೋಹವಲ್ಲವೇ? ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವು ವಕ್ಫ್ ಬೋರ್ಡ್ ವ್ಯಾಪ್ತಿಗೆ ಬರುವ ಮದರಸಾಗಳಲ್ಲಿ ಕನ್ನಡ ಕಲಿಕಾ ತರಗತಿಗಳನ್ನು ಆರಂಭಿಸಲು ಯೋಜನೆ ರೂಪಿಸಿತ್ತು. ಬಿದರ್, ಕಲಬುರಗಿ, ವಿಜಯಪುರದ ಶಿಕ್ಷಣ ತಜ್ಞರೇ ಇಲ್ಲಿ ಕನ್ನಡ ಕಲಿಸಿ ಎಂದು ಒತ್ತಾಯಿಸಿದ್ದರು. ಆದರೆ ಇಂಟರ್ನೆಟ್ನಲ್ಲಿ ಅಥವಾ ಕೆಲವು ವರ್ಗಗಳಿಂದ ಬಂದ ತೀವ್ರ ಆಕ್ಷೇಪಕ್ಕೆ ಹೆದರಿ ಸರ್ಕಾರ ಈ ನಿರ್ಧಾರವನ್ನೇ ಕೈಬಿಟ್ಟಿದೆ. ಅಂದರೆ ಈ ರಾಜ್ಯದಲ್ಲಿ ಕನ್ನಡ ಕಲಿಯುವುದಕ್ಕೆ ವಿರೋಧ ವ್ಯಕ್ತಪಡಿಸಿದರೆ ಸರ್ಕಾರ ಅದಕ್ಕೆ ತಲೆಬಾಗುತ್ತದೆಯೇ? ಇಲ್ಲಿನ ಅನ್ನ ತಿಂದು ಇಲ್ಲಿನ ನೀರು ಕುಡಿದು ಕನ್ನಡಿಗರ ತೆರಿಗೆ ಹಣದಲ್ಲಿ ಅನುದಾನ ಪಡೆಯುವವರಿಗೆ ಕನ್ನಡ ಕಲಿಯಲು ಯಾಕೆ ಅಷ್ಟು ತಾತ್ಸಾರ? ಸಚಿವರೇ, ಕನ್ನಡಿಗರು ಬೆವರು ಸುರಿಸಿ ಕಟ್ಟಿದ ತೆರಿಗೆ ಹಣವನ್ನು ನೀವು ಮದರಸಾಗಳಿಗೆ ಹಂಚುತ್ತೀರಿ. ಆದರೆ ಅದೇ ಮದರಸಾಗಳಲ್ಲಿ ಈ ಮಣ್ಣಿನ ಭಾಷೆ ಕನ್ನಡವನ್ನು ಕಲಿಸಲು ನಿಮಗೆ ಯೋಗ್ಯತೆ ಇಲ್ಲವೆಂದರೆ ಆ ಅನುದಾನವನ್ನು ನಿಲ್ಲಿಸಿಬಿಡಿ. ಕನ್ನಡವಿಲ್ಲದ ಶಿಕ್ಷಣಕ್ಕೆ ಕನ್ನಡಿಗರ ಹಣ ಯಾಕೆ ಕೊಡಬೇಕು? ಇದೇ ಕಾಂಗ್ರೆಸ್ ಸರ್ಕಾರ ಕನ್ನಡ ಕಡ್ಡಾಯ ಅಂತ ಖಾಸಗಿ ಶಾಲೆಗಳಿಗೆ ನೋಟಿಸ್ ಕೊಡುತ್ತದೆ. ಆದರೆ ಮದರಸಾಗಳ ವಿಷಯ ಬಂದಾಗ ಮೌನಕ್ಕೆ ಶರಣಾಗುತ್ತದೆ. ಯಾಕೆ ಈ ತಾರತಮ್ಯ? ಕನ್ನಡ ಕೇವಲ ಹಿಂದೂಗಳಷ್ಟೇ ಸೀಮಿತವೇ ಅಥವಾ ಮುಸ್ಲಿಂ ಸಮುದಾಯದ ಮಕ್ಕಳು ಮುಖ್ಯವಾಹಿನಿಗೆ ಬರುವುದು ಈ ಸರ್ಕಾರಕ್ಕೆ ಇಷ್ಟವಿಲ್ಲವೇ? ಹಿಂದಿ ಹೇರಿಕೆ ಅಂದಾಗ ರಸ್ತೆಗಿಳಿಯುವವರು, ತಮಿಳು ತೆಲುಗು ಸಿನಿಮಾ ಬಂದಾಗ ಅಬ್ಬರಿಸುವವರು ಈಗ ಎಲ್ಲಿ ಹೋಗಿದ್ದಾರೆ? ಕೇವಲ ರಾಜಕೀಯ ಲಾಭಕ್ಕಾಗಿ ಅಥವಾ ಹಣಕ್ಕಾಗಿ ಕನ್ನಡದ ಹೆಸರನ್ನು ಬಳಸಿಕೊಳ್ಳುವ ಈ ಸ್ವಘೋಷಿತ ನಾಯಕರಿಗೆ ಮದರಸಾಗಳಲ್ಲಿ ಕನ್ನಡ ಬೇಡ ಅಂದಾಗ ಧ್ವನಿ ಎತ್ತಲು ಯಾಕೆ ಸಾಧ್ಯವಾಗುತ್ತಿಲ್ಲ? ಸಣ್ಣ ಪುಟ್ಟ ವಿಚಾರಗಳಿಗೆ ಬೀದಿಗಿಳಿಯುವ ಈ ಸಂಘಟನೆಗಳು ಕನ್ನಡದ ಅಸ್ಮಿತೆಗೆ ಪೆಟ್ಟು ಬೀಳುತ್ತಿರುವ ಈ ದೊಡ್ಡ ವಿಚಾರದಲ್ಲಿ ಮೌನ ವಹಿಸಿರುವುದು ಯಾಕೆ? ಇದು ಇವರ ಇಬ್ಬಂದಿ ನೀತಿಯಲ್ಲವೇ? ಕನ್ನಡಿಗರ ತೆರಿಗೆ ಹಣ ಎಂದರೆ ಅದು ಕೇವಲ ಒಂದು ಧರ್ಮದ ಉದ್ಧಾರಕ್ಕಲ್ಲ, ಅದು ಈ ಮಣ್ಣಿನ ಭಾಷೆಯಾದ ಕನ್ನಡದ ಬೆಳವಣಿಗೆಗೆ ಬಳಕೆಯಾಗಬೇಕು. ಈ ನಾಡಿನ ಅನ್ನ ತಿಂದು ಕನ್ನಡವನ್ನೇ ಕಲಿಯುವುದಿಲ್ಲ ಎನ್ನುವುದು ಕೃತಜ್ಞತೆಯ ಪರಮಾವಧಿ. ಕನ್ನಡ ಓದಿದವರು ಇಂದು ದೇಶವನ್ನೇ ಆಳುವ ಆಡಳಿತಗಾರರಾಗುತ್ತಿದ್ದಾರೆ. ಆದರೆ ಇವರನ್ನು ಕೇವಲ ಉರ್ದು ಅಥವಾ ಅರೇಬಿಕ್ ಶಿಕ್ಷಣಕ್ಕೆ ಸೀಮಿತಗೊಳಿಸಿದರೆ ಮತಾಂಧತೆಯ ಅಮಲು ತುಂಬಿ ದೇಶಕ್ಕೆ ಮಾರಕ ಆಗುತ್ತಾರೆ. ಇಂತಹ ಸಂಕುಚಿತ ಶಿಕ್ಷಣವೇ ನಾಳೆ ಭಟ್ಕಳ ಸಹೋದರರಂತಹ ಭಯೋತ್ಪಾದಕ ವಿಧ್ವಂಸಕ ಶಕ್ತಿಗಳು ಹುಟ್ಟಲು ದಾರಿಯಾಗುತ್ತದೆ. ಶಿಕ್ಷಣ ಎಂದರೆ ದೇಶಪ್ರೇಮ ಕಲಿಸಬೇಕೇ ಹೊರತು ಪ್ರತ್ಯೇಕತಾವಾದದ ಬೀಜ ಬಿತ್ತುವುದಲ್ಲ. ಸರ್ಕಾರಕ್ಕೆ ನಮ್ಮದೊಂದು ನೇರ ಪ್ರಶ್ನೆ: ಮದರಸಾಗಳಲ್ಲಿ ಕನ್ನಡ ಕಲಿಕೆಯನ್ನು ಕೈಬಿಡಲು ಒತ್ತಡ ಹೇರಿದ ಆ ಶಕ್ತಿಗಳು ಯಾವುವು? ಅವರಿಗೆ ಯಾಕೆ ಸರ್ಕಾರ ಹೆದರುತ್ತಿದೆ? ಕರ್ನಾಟಕದಲ್ಲಿ ವಾಸಿಸುವ ಪ್ರತಿಯೊಬ್ಬರಿಗೂ ಕನ್ನಡ ಕಲಿಯುವ ಹಕ್ಕು ಮತ್ತು ಜವಾಬ್ದಾರಿ ಇದೆ. ಅದನ್ನು ತಡೆಯುವ ಕೆಲಸವನ್ನು ಸರ್ಕಾರವೇ ಮಾಡುತ್ತಿರುವುದು ದುರದೃಷ್ಟಕರ. ಈಗಲಾದಲೂ ಕನ್ನಡಿಗರು ಎಚ್ಚೆತ್ತುಕೊಳ್ಳಬೇಕು. ನಮ್ಮ ತೆರಿಗೆ ಹಣ ನಮಗೆ ದ್ರೋಹ ಬಗೆಯುವ ಕೆಲಸಕ್ಕೆ ಬಳಕೆಯಾಗಬಾರದು. ಕನ್ನಡದ ಹೆಸರಿನಲ್ಲಿ ಬೇಳೆ ಬೇಯಿಸಿಕೊಳ್ಳುವ ನಾಯಕರನ್ನು ಪ್ರಶ್ನಿಸಿ. ಮದರಸಾಗಳಲ್ಲಿ ಕನ್ನಡ ಕಲಿಕೆ ಕಡ್ಡಾಯವಾಗಲೇಬೇಕು. ಇಲ್ಲದಿದ್ದರೆ ಅಂತಹ ಸಂಸ್ಥೆಗಳಿಗೆ ನೀಡುವ ಸರ್ಕಾರಿ ಅನುದಾನವನ್ನು ತಕ್ಷಣವೇ ರದ್ದುಗೊಳಿಸಬೇಕು. ನಿಮ್ಮ ಅಭಿಪ್ರಾಯವೇನು ಕನ್ನಡಿಗರೇ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋವನ್ನು ಪ್ರತಿಯೊಬ್ಬ ಕನ್ನಡಿಗನಿಗೂ ತಲುಪಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.